ತಮಾಷೆ ನೋಡಿಲಿ. ಹೇಳ್ಬಾರ್ದಪ್ಪಾಜಿ, ನೀನ್ ಹೇಳ್ಬಾರ್ದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ. ಸೊ ಊರಲ್ಲಿ ಇದು ಪಾರ್ಟ್ 2 ಸೆಕೆಂಡ್ ವೀಡಿಯೋ. ಚಿನ್ನಮ್ಮ ಮತ್ತು ಇನ್ನೊಬ್ಳು ಮುದ್ದಮ್ಮ ಇಬ್ಬರು ಆಟ ಆಡ್ತಿದ್ದಾರೆ, ಶ್ರಾವಣಿ ಅಕ್ಕನ ಜೊತೆ ಕಣ್ಣಮುಚ್ಚಾಲೆ ಆಟ. ಇಬ್ರಿಗೂ ಗೊತ್ತಿಲ್ಲ ಹೇಗೆ ಆಡೋದು ಅಂತ, ಬಟ್ ಆದ್ರೂ ಅವರವರೇ ಅವಸ್ಕೊಂಡು ಅವರವರೇ ಸಿಗಾಕೊಂಡು ಆಟಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಮುತ್ತಜ್ಜಿ, ನಮ್ಮ ಮುತ್ತಾತ ಇವರು. ನಮ್ಮ ದೊಡ್ಡಪ್ಪನಿಂದ ಹೂ ಬಿದ್ದಿದೆ, ಆಶೀರ್ವಾದ ಕೊಟ್ಟಿದ್ದಾರೆ ಅವರು. ಸೊ ಸ್ವಲ್ಪ ಮಾತುಕತೆ ಎಲ್ಲ ಆದಮೇಲೆ ಸಂಜೆ ನಮಗೆ ಬಿಸಿ ಬಿಸಿ ಬಜ್ಜಿ ಮತ್ತು ಮಂಡಕ್ಕಿ ಹಚ್ಚಿದ್ರು. ತಿಂದ್ಬಿಟ್ಟು ಮೇಲೆಗಡೆ ಟೆರೆಸ್ ಮೇಲೆ ಗಾಳಿಗೆ ಮಲ್ಕೊಳ್ಳೋಣ, ಸ್ವಲ್ಪ ಹೊತ್ತು ಆಟ ಆಡೋಣ ಮಕ್ಕಳ ಜೊತೆ ಅಂತ ಹೋಗಿದ್ದೆ. ಸೊ ಮಕ್ಕಳ ಜೊತೆ ಎಂಜಾಯ್ ಮಾಡಿ ಆಟ ಆಡಿ ಫುಲ್ ಸುಸ್ತಾಯಿತು. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ವೀಡಿಯೋ ಮಾಡಿಕೊಂಡು ರತ್ತೊರತ್ತು ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಅಂತ ಚಿಕ್ಕ ವಯಸ್ಸಿದೆಲ್ಲ ಆಡಿದ ನೆನಪಾಯಿತು. ಬಂದ್ವಿ. ಸೊ ರಾತ್ರಿ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಇಲ್ಲಿ ನಮ್ಮ ಪಪ್ಪನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೇಳಿದ್ರು. ಸೊ ಅವಾಗ ನಮಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅವ್ರು ಕರೆದ್ರು, ಬಾಗ್ಲ ಹತ್ರ ನಿಂತಿದ್ರು. ಅವ್ರ ಮನೆಗೆ ಹೋಗಿ ಅವ್ರ ಮನೆ ಹೊಸ ಕಟ್ಟಿದ್ದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು. ನನ್ನ ಮಗಳೂ ಅವ್ರ ಜೊತೆ ಸೇರ್ಕೊಂಡು ಆಟ ಆಡೋದು. ಇವನು ಅದು ಅಂತ ಹೇಳಿಬಿಟ್ಟು. ಮತ್ತು ಈ ಕಡೆ ಇರೋದು ನಮ್ಮ ಪಾರ ದೊಡ್ಡವ, ಇಬ್ಬರು ದೊಡ್ಡಮ್ಮಂದಿರು. ಸೊ ಈ ಮನೆಯಲ್ಲಿ ತುಂಬ ನೆನಪುಗಳಿದೆ. ಹಳೆ ಮನೆ ಇದ್ದಾಗ ನಾವು ನಮ್ಮ ಬೇಸಿಗೆ ರಜದಲ್ಲಿ ಬಂದು ನಮ್ಮ ಮಕ್ಕಳು ಹೀಗೆ ಆಟ ಆಡ್ತಿದ್ದಾರೆ ಆ ಥರ ಆಟ ಆಡ್ತಾ ಇದ್ವಿ. ಸೊ ಅದಾದಮೇಲೆ ನಾವು ನಮ್ಮ ಗಿರ್ಜಮ್ಮವ್ರ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಇವೆಲ್ಲ ನಾವು ಸರಿಗಾಗ್ತೀವಿ ಎಲ್ಲ ಕೆವಿಕೆ ಅನುಮತಿ ಸಾವಿ ಮತ್ತು ಈ ಸಾಮೆ ಇದು ಗೋಸಿ ವರಾಯಿ, ಕಪ್ಪು ಸಾವಿ, ಹಾಲು ಸಾಮೆ, ಕಪ್ಪು ನವಣೆ, ಹಾಲು ನವಣೆ, ಕೆಂಪು ನವಣೆ, ಊದಲು, ಕೊರ್ಲೆ, ಉಂಡೆ ರಾಗಿ, ಜಗಳೂರು ರಾಗಿ. ಹ್ಞೂಪಾ ಸರಿ, ರಾಗಿ ಮಾಡ್ಕೊಡು ಬರ್ತದಲ್ಲ. ಬರ್ತೈತಿ. ಸೊ ಇದೆಲ್ಲ ನಮ್ಮಣ್ಣ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದು ಇಟ್ಕೊಂಡಿದ್ರು. ಅವ್ರಿಗೆ ತುಂಬ ಪ್ರೈಸಸ್ಗಳು ಸಹ ಬಂದಿದೆ. ಮತ್ತು ಅವರು ಡೆಲ್ಲಿಗೂ ಸಹ ಹೋಗಿದ್ರು ಅಂತ ಹೇಳ್ಬಿಟ್ಟು ನಮ್ಮ ತಾತ ಹೇಳ್ತಾಯಿದ್ರು. ಸೊ ಹಾಗಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಇಷ್ಟ ಆಯಿತು ನಮಗೆ. ನಮ್ಮ ಕಡೆ ಹಿತ್ತಲ ಇರ್ತದಲ್ರಿ, ಆ ಹಿತ್ತಲದಾಗ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ನಾವು ಯಾರೂ ನೋಡಿರಲಿಲ್ಲ ಇದನ್ನ. ಈಗ ನೋಡಿ, ಒಂದು ಸೊಪ್ಪಿಗೆ ಒಂದು ಗಿಡಕ್ಕೆ ಇನ್ನೊಂದು ಮೆಡಿಸಿನ್ಸ್ ಪ್ಲ್ಯಾಂಟ್ಸ್ಗಳು, ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ದು ಕಿಡ್ನಿ ಪೊಟ್ಯಾಟೊ ಮತ್ತು ಬಳ್ಳಿಗಳು, ತುಂಬಾ ವೆರೈಟಿ ಇತ್ತು. ನನಗಂತೂ ಭಾಳ ಖುಷಿ ಆಯಿತು. ಒಂದು ಬೇಜಾರು ಏನಾಯಿತು ಅಂತಂದರೆ, ನಾವು ಮನೆಗೆ ಹೋದಾಗಲೇ 7:30 ಆಗೋಗ್ಬಿಟ್ಟಿತ್ತು, ಕತ್ಲಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಕರೆಕ್ಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಟೈಮ್ ಇಲ್ದಿದ್ರಿಂದ ನಾನು ಮತ್ತೆ ಒಂದಿನ ಬೆಳಗ್ಗೆ ಬಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸಹ ಆಗಲಿಲ್ಲ. ನಮ್ಮ ಅಜ್ಜ ಬಂದುಬಿಟ್ಟು ಎಲ್ಲನೂ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನಗೆ. ಕೆಲವು ಗಿಡಗಳ ಹೆಸರು ಗೊತ್ತಿರಲಿಲ್ಲ. ಸೊ ನಾನು ಅದಕ್ಕೆ ಅವ್ರನ್ನ ಇದ್ಯಾವುದು ಅಂತ ಕೇಳ್ತಾ ಇದ್ದೆ. ಸೊ ನನಗೆ ಬೇಕಾಗಿರೋ ಕೆಲವು ಗಿಡಗಳನ್ನ ನನಗೆ ಕೊಟ್ಟರು. ಮತ್ತು ಇದು ವಿಳೆದೆಲೆ ಬರುತ್ತಲ್ಲ, ಅದರಲ್ಲಿ ತುಂಬ ಸ್ವೀಟ್ ಅಂತ ಹೇಳಿದರು. ಅದು ಹೆಸರು ಮರ್ತುಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ಮನಿ ಪ್ಲ್ಯಾಂಟ್ ತೊಗೊಂಡ್ವಿ. ಆಮೇಲೆ ಒಂದು ಕರಿಬೇವಿನ ಗಿಡ ತೊಗೊಂಡೆ. ಆಮೇಲೆ ಇದನ್ನೊಂದು ಟೇಸ್ಟ್ ಮಾಡು ನಿರ್ಮಲಾ ಅಂತ ಕೊಟ್ಟರು. ಅಮ್ಮ ತಿಂದ್ಬಿಟ್ಟು ಖಾರ ಅಂತಿದ್ರು. ಸೊ ಅದು ಮಿಂಟ್ ತುಳಸಿ ಅಂತ ಹೆಸರು. ತುಂಬಾ ಚೆನ್ನಾಗಿತ್ತು. ಸೇಮ್ ಅಮೃತಾಂಜನ್ ಥರನೇ ಇತ್ತು. ಹೆಸರು ವಿಕ್ಸ್ ತುಳಸಿ. ಹೌದು ಸೇಮ್ ವಿಕ್ಸ್ ಚಾಕ್ಲೇಟ್ ಇದ್ದಂಗೆ ಐತಿ. ಸೂಪರ್ ಆಗಿದೆ. ನಂಗೆ ಗೊತ್ತಿಲ್ಲ ಇವತ್ತ ಕುಡಿಯಾಕ ನಾ ಇದನ್ನ ಹೇಳ್ತೇನೆ ಬೇ. ನೋಡಿದೆ ಇದು, ನಾನು ನೋಡಿದೆ. ಮತ್ತು ಒಂದು ಮರದ ತುಂಬ ಗೋಡಂಬಿ ಹಣ್ಣು ಇಟ್ಟಿದ್ರು. ನಮ್ಮ ಮಾಮಂಗೆ ಹಣ್ಣು ತುಂಬ ಇಷ್ಟ. ಸೊ ನಾನು 1-2 ಹಣ್ಣು ತಿಂದು, ನಮ್ಮ ಮಾಮನೂ 1 ಹಣ್ಣು ತಿಂದು ತೊಗೊಂಡಿರೋ ಗಿಡ ಎಲ್ಲ ಪ್ಯಾಕ್ ಮಾಡಿಕೊಂಡು ಕ್ಯಾಟಿ ಜೊತೆ ಸ್ವಲ್ಪ ತಟಾಡ್ಕೊಂಡು. ನನಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ, ಅದರಲ್ಲೂ ಕ್ಯಾಟ್ ಮತ್ತು ಡಾಗು. ಸೊ ಉಪ್ಪಿಟ್ಟು ಮಾಡಿದ್ರು ನಮ್ಮ ಗಿರ್ಜಮ್ಮ. ಉಪ್ಪಿಟ್ಟು ತಿಂದ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೋಡಿ, ಮಮ್ಮಿ ಕಾರ್ ಹಿಡಲಿಲ್ಲ, ಮಗಳು ಕಾರ್ ಹಿಡಕತ್ತಲ್ಲ. ಹಿಡ್ಕೊಳಪ್ಪ ನೀನ. ಹೊಟಬ್ಯಾನ್ ಹತ್ತೈತಿ ಇಲ್ಲಿ, ಹೊಟಬ್ಯಾನಿ. ನಿನ್ ಫೋನ್ ಇಲ್ಲಮ್ಮ? ಎಲ್ಲಮ್ಮ ನಾನು ತಗೊಂಡಿಲ್ಲ. ಚಿನ್ನಮ್ಮ ಫೋನ್ ಇಟ್ಕೊಂಡಿದ್ಯಾ? ಈ ಕಡೆ ನೋಡಲ್ಲಿ 5 ನಿಮಿಷ ಕಾರ್ ಡ್ರೈವಿಂಗ್ ಕಲ್ತ್ರು ಮೇಡಮ್ ಅವ್ರು. ನಾನು ಇನ್ನೂ ಕಲಿಯೋದ್ರಾಗತ್ತೇನೆ. ಮುಂದೆ ನೋಡಿ ಚಿನ್ನಮ್ಮ, ಮುಂದೆ ಗುಳ್ಳೆ ಹೊಡಿತು. ಹಾ ಹೇಳ್ರಿ ಮೇಡಮ್, ಏನ್ ಸೀರೆ ವ್ಯಾಪಾರ ಮಾಡ್ತಾ ಇದೀರಾ? ಇಲ್ಲಮ್ಮ, ನಮ್ಮ
ನಿಮ್ಮ ನಮ್ಮ ಸಂಬಂಧಿಕರೆಲ್ಲ ಕೊಟ್ಟಿರೋದು. ನಮ್ಮ ಮಗ ತೋರಿಸ್ಬೇಡಿ, ಮುಖ ತೋರಿಸ್ಬಾರ್ದಂತೆ ನಿರ್ಮಲಮ್ಮರು. ನೋಡ್ರಿ ಊರಿಗೆ ಬಂದ್ರೆ ಕುಂಕುಮಕ್ಕೆಲ್ಲ ಹಿಂಗ್ ಸೀರೆ ಕೊಡ್ತಾರೆ. ಪಿಂಕಿದಿದು, ಪಿಂಕಿ ಕೊಟ್ರದು ಇದು. ಇದು ಪಿಂಕಿ ಕೊಟ್ರದು. ಇದು ನಮ್ ಚಿಕ್ಕಿ ಕೊಟ್ರದು, ನಮ್ ಚಿಕ್ಕಮ್ಮ ಕೊಟ್ರದು. ಇದು ನಮ್ ಸಣ್ಣವ ಕೊಟ್ರದು. ಇದು ನಮ್ ಸಣ್ಣವ ಕೊಟ್ರದು. ಹೊಡಿತಮ್ಮ, ಹೊಡೆದೈತಮ್ಮ, ಇದು ಹಚ್ತೀನಿ. ಸೊ ಇದಿಷ್ಟು ಪಾರ್ಟ್ 2 ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.